ಲೋಕಸಭಾ ಚುನಾವಣೆ ಆದ ನಂತರನೂ ಕೂಡ ಸೋಲಿನ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗೋದು ಬರೀ ನಾಯಕರುಗಳೇ, ತಮ್ಮ ನಾಯಕರುಗಳ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ನೀವು ಇದ್ರ ಬಗ್ಗೆ ಯಾವ ರೀತಿ ಇದನ್ನು ವ್ಯವಸ್ಥಿತ ಸೋಲಿನ ಬಗ್ಗೆ ಚರ್ಚೆ ಆಗ್ತಾ ಇದೆ? ಹಾಂ, ನಾಯಕರುಗಳಲ್ಲೇ ಚರ್ಚೆ ಆಗ್ತಾ ಇದೆ. ಅವರು ಇವಾಗ ಸೋಲಿನ ಬಗ್ಗೆ ನಾಯಕರು ಅನ್ನೋದು ಸ್ವಲ್ಪ ಇವಾಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಯಾಕೆ ಸೋತಿತ್ತು ಅನ್ನೋದನ್ನು ಚರ್ಚೆ ಆಗ್ತಾ ಇದೆ. ಕೆಲವೊಬ್ಬರು ಸ್ವಪಕ್ಷದ ನಾಯಕರುಗಳ ಮೇಲೇ ಆರೋಪ ಮಾಡ್ತಾ ಇದ್ದಾರೆ. ಕೆಲವೊಬ್ರು ನಾನು ಒಬ್ಬರ ಹತ್ರ ನಾವು ಹಾಂ ಸರ್, ಸೋಲಿನ ಅನುಭವ ಕಂಡವರು ಅವರು ಯಾರು ಇವ್ರಿಗೆ ಸೋಲಿಸಿದ್ದಾರೆ ಅವ್ರ ಜೊತೆಗೆ ಸಮಾಲೋಚನೆ ಮಾಡಿ ಏನು ಉಪಯೋಗ ಆಗೋದಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾರನ್ನು ಸೋಲಿಸಿದ್ದಾರೆ ಅವ್ರ ಜೊತೆಗೇನೆ ಆ ಲೀಡರ್ಗಳು ಮಾತಾಡಿದರೆ ಅದಕ್ಕೇನಾರ ಪ್ರಯೋಜನ ಇದೆಯಾ? ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ನವ್ರು ಕೆಡಿದವರು ಕಾಂಗ್ರೆಸ್ನವರೇ, ಮತ್ತೊಬ್ಬರು ಯಾರೂ ಅಲ್ಲ. ಇದ್ರ ಹೊರತಾಗಿ ಹೇಳ್ತೇನೆ, ರಗಡೆ ಎಲ್ಲ ಸಮೀಕ್ಷೆ ಆಗಿದ್ದಾವೆ. ಅಲ್ಲಿ ಇಲ್ಲಿ ಬರ್ತೈತಿ, ಅಲ್ಲಿ ಬರುವುದಿಲ್ಲ, ಇಲ್ಲಿ ಹೋಗ್ತೈತಿ, ಅಲ್ಲಿ ಬರ್ತೈತಿ ಅಂದ್ರೆ ಇದ್ರದ್ದು ಏನಿದು ನನಗೆ ತಿಳಿದಿಲ್ಲ. ತಾವು ಚುನಾವಣೆ ಪ್ರಚಾರ ಸಮಯದಲ್ಲಿ ಕೆಲವೊಂದು ಪತ್ರಕರ್ತರ ಜೊತೆ ತಾವು ಮಾತಾಡಿದ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದ್ರಿ. ನಾವು ಪ್ರಚಾರಕದಲ್ಲಿ ಇಳಿತಾ ಇಲ್ಲ, ಪ್ರಚಾರಕ್ಕೆ ನಾನು ಕರೆದ್ರೆ ಬರ್ತೇನೆ ಅಂತಂದು ತಮ್ಮಲ್ಲಿ ಮೊದಲಿಂದನೇ ಅಸಮಾಧಾನವಿತ್ತು. ಅದು ಚುನಾವಣೆ ವೋಟಿಂಗ್ ಸಮಯದಲ್ಲಿ ಅದು ವ್ಯಕ್ತವಾಯ್ತಾ ನಾಯಕರುಗಳದು? ನೋಡಿ, ಅಗದಿ ಸ್ಪಷ್ಟವಾಗಿ ಹೇಳ್ತೇನೆ, ನನಗೆ ಬೆಳಗಾವಿ ಸಿಟಿಯಲ್ಲಿ ಎಸ್ಪೆಷಲಿ ಮುಸ್ಲಿಂ ಏರಿಯಾದಾಗ ಹೋಗಬಾರ್ದು ಅಂತ ಇನ್ಸ್ಟ್ರಕ್ಷನ್ ಬಂತು. ಇದು ಕಾಂಗ್ರೆಸ್ನವ್ರೆ, ಬಿ ಜೆ ಪಿ ಅವ್ರು ಅಲ್ರಿ, ಕಾಂಗ್ರೆಸ್ನವ್ರೆ, ಕಾಂಗ್ರೆಸ್ಸಿನ MLAನ ಇದನ್ನು ಹೇಳಿದ್ದು. ಇದನ್ನು ಹೇಳಿದ ನಂತರ ಅದಾಗಲಿಲ್ಲ. ಆದರೂ ನಾನು ಬಿಡದೇನೆ ನನಗೇನು ಕಾರ್ಯಕರ್ತರಿದ್ದರು, ನನಗೇನು ಆಗಬೇಕಾಗಿತ್ತು, ನನ್ನ ಏರಿಯಾ ಎಲ್ಲ ಮುಸ್ಲಿಂ ಏರಿಯಾದಾಗೂ ನಾನು ತಿರುಗಾಡಿದ್ದೇನೆ, ನನ್ನ ಕೆಲಸ ಮಾಡಿದ್ದೀನಿ ಸರ್. ಇನ್ನು ಏನು ಯಾಕೆ ಬಿದ್ದರು ಅನ್ನೋದಕ್ಕಿಂತ ಮರಾಠಿ ಓಟು ಒಂದು ಬಾಜು ಆಯಿತು. ಮರಾಠಿ ಓಟು ಯಾಕೆ ಒಂದು ಬಾಜು ಆಯಿತು ಅನ್ನೋದು ಯಾರು ಕೇಳಿದಾರ? ಯಾರು ಗೊತ್ತಿದೆಯಾ? ನನ್ನ ಮಾಹಿತಿ ಪ್ರಕಾರ ಇದು ಆಗಿದ್ದು ಗೋವಾದಲ್ಲಿ ನಿತಿನ್ ಗಡ್ಕರಿ ಅಧ್ಯಕ್ಷದಲ್ಲಿ ಕೆಲವೊಬ್ಬರು ಸಂಪಾದಕರಿದ್ದರು, ಕೆಲವರು ಇಲ್ಲಿ ಲೀಡರ್ಸ್ಗಳಿದ್ದರು. ಇದನ್ನೆಲ್ಲರೂ ಕುಡ್ಕೊಂಡು ಮಾಡಿದಂಥ ಇದು ಕಾರ್ಯ. ಆದರೆ ನನಗೆ ಅನಿಸೋದಿಲ್ಲ ಈಗ ಇವರು ಏನು ಮಾಡಿದ್ರು, ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ನಿಮಗೂ ಹೇಳಿದ್ದೇನೆ, 10 ಸಲ ಹೇಳಿದ್ದೇನೆ. ಏನು ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲಿ ಆ ಪರಿಯಿಂದ ಕೆಲಸ ಮಾಡಿದ್ರೆ, ಆ ಪರಿಯಿಂದ ಕ್ಯಾನ್ವಾಸ್ ಆಯ್ತಾ, ಆ ಪರಿಯಿಂದ ಓಡಾಡಿದ್ರ ಹೇಳಿ ಸರ್. ಇವಾಗ ಕಾಂಗ್ರೆಸ್ನಲ್ಲಿ ತಮ್ಮದೇ ಒಳ ಜಗಳಗಳಿದ್ದು, ಅದೂ ನಿಜ, ಇಲ್ಲ ಅಂತಲ್ಲ. BJPನೂ ಅದ್ರ ಹೊರತಾಗಿಲ್ಲಾಗಿತ್ತು. BJPಯಲ್ಲಿ ಜಗದೀಶ್ ಶೆಟ್ಟರನ್ನೇ ಅವ್ರನ್ನ ಗೋ ಬ್ಯಾಕ್ ಜಗದೀಶ್ ಶೆಟ್ಟರ್ ಅಂತಂದು ಹೇಳಿ ಕ್ಯಾಂಪೇನ್ ಮಾಡಿದವರು ಆಟೋಮೆಟಿಕ್ಲಿ ಒಂದು 10 ದಿವಸದಲ್ಲಿ ಅಂಥದ್ದು ಏನು ರಾಜಕಾರಣ ಕಡಿತು, ಈ ನಡೀತು, ಈ ಘಟನೆಗಳು ನಡೆದು, ಅದ್ರ ಬಗ್ಗೆ ತಾವು ಯಾವ ರೀತಿ ವ್ಯಾಖ್ಯಾನ ಮಾಡ್ಬೋದು? ಇಷ್ಟೇ ಹೇಳ್ಬೋದು ನೋಡ್ರಿ, ನಾನು ಹೇಳೋದಿಲ್ಲ, ಬೆಳಗಾವಿ ಜನರ ಸುತ್ತಮುತ್ತಲ ಜನರು ಹೇಳತ್ತಾರೆ ಇದು ಕಾಂಪ್ರಮೈಸ್ ಆಗೈತೆ ಅಂತ. ಬೆಳಗಾವಿ ಸಿಟಿ ಕೆಡೋದು, ಆರಿಸ್ತರೋದು, ಅಲ್ಲಿ BJPನ ಕೆಡೋದು, ಇಲ್ಲಿ BJPನ ಆರಿಸ್ತರೋದು. ಏನಂತಾರೆ ಇದಕ್ಕೆ? ಇದು ಹೊಂದಾಣಿಕೆ ರಾಜಕಾರಣದ ಒಂದು ಅಂತಾರ್ರಿ ಜನ, ನಾ ಅನ್ನೋದಿಲ್ಲ, ಅಂತಾರ. ಹಾಗಾದ್ರೆ ಮುಂದೆ ರಮೇಶ್ ಕುರ್ಚಿ ಅವರು ಈ ಎಲ್ಲ ಒಂದು ರಾಜಕಾರಣದ ದೃಷ್ಟಿಕೋನದಿಂದ ಏನು ಒಂದು ವ್ಯಕ್ತ ಹೇಳಿಕೆ ಹೊಂಟಿದ್ದಾರೆ, ಯಾವ ರಾಜಕೀಯ ಮೆಸೇಜನ್ನು ನಾಯಕರುಗಳು ಕೊಡಕ್ಕೆ ಹೋಗ್ತಾ ಇದ್ದಾರೆ? ನಾನು ಯಾರಿಗೂ ಏನು ಕೊಡೋದಿಲ್ಲ, ಎಲ್ಲರಿಗೂ ಗೊತ್ತಿದೆ. ಈ ಜಿಲ್ಲೆಯಲ್ಲಿ ರಾಜ್ಯದಿಂದ ಬಂದಂಥ ಅನೇಕ ಸಮಸ್ಯೆಗಳು, ಹೇಗೆ ಇಲೆಕ್ಷನ್ ಬಂತು ಹಾಗೆ ನಾನು ಆ ಪೋಸ್ಟ್ ಕೇಳಲಿ, ಈ ಪೋಸ್ಟ್ ಕೇಳಲಿ, ಡೆಪ್ಟಿ CM ಕೇಳಲಿ, ಇವು ಬಂದೇ ಬರ್ತಾ ಇದ್ದಾವೆ. ನೋಡ್ರಿ, ಈ ಕಾಂಗ್ರೆಸ್ ಪಕ್ಷದ ಅಧೋಗತಿಗೆ ಯಾವಾಗಿಂದ ಸ್ಟಾರ್ಟ್ ಆಯಿತು? 2008ನೇ ಇಸ್ವಿಯಿಂದ. ಇದು ಸ್ಪಷ್ಟವಾಗಿ ಹೇಳಬಯಸ್ತೇನೆ. ಯಾವಾಗ ಇವರೆಲ್ಲರೂ ಒಳಗೆ ಬಂದರು ಅಲ್ಲಿಂದ ಶುರುವಾಗಿದೆ ಸರ್. ಇವಾಗ ಬೆಳಗಾವಿ ಒಂದೇ ಲೋಕಸಭಾ ಕ್ಷೇತ್ರ ಸೋಲಿಲ್ಲ, ಬರೀ ನಾವು ಎಲ್ಲ ಕ್ಷೇತ್ರ 28 ಕ್ಷೇತ್ರದಲ್ಲಿ 19 ಸೀಟ್ಗಳನ್ನು ಗೆಲ್ಲು ಸೀಟ್ಗಳು ಕೂಡ ಕಾಂಗ್ರೆಸ್ ಪಕ್ಷ ಸೋಲ್ತು. ಇದ್ರ ಕಡೆ ಅಲ್ಲ, ನೀವು ಬರೀ ಬೆಳಗಾವಿ ಒಂದೇ ಟಾರ್ಗೆಟ್ ಮಾಡುವಂಥ ಸ್ಥಿತಿ ಅಲ್ಲ ಸರ್. ಆಲ್ ಕರ್ನಾಟಕದಲ್ಲಿ ಹೊಂದಾಣಿಕೆ ರಾಜಕಾರಣ. ಸುರೇಶ್ ಅವರು ಸೋಲುವಂಥ ವ್ಯಕ್ತಿನ 2-3 ಸಲ MP ಆದರು. ಅವರು ಜಗದೀಶ್, ಇವರು ನಮ್ಮ DK ತಮ್ಮ
ಸುರೇಶ್ ಡಿ ಕೆ ಸುರೇಶ್ ಅವರು ಸೋಲುವಂಥ ವ್ಯಕ್ತಿನ ಅವ್ರನ್ನ ಕೇಳಿದ್ರು. ಇದು ಡಿ ಕೆನ ಮಂದಿನ ಎಲ್ಲರನ್ನು ಕೇಳಿದಾರಂತ ಪೇಪರ್ನ್ಯಾಗ ಟಿ ವಿನ್ಯಾಗ ಬಂದೇ ಬರತ್ತದಲ್ರಿ. ನಾನು ಹೇಳೋದೇನು ಬೇಕಾಗಿದೆ ಅದ್ರ. ಕರ್ನಾಟಕ ಸರ್ಕಾರ ಇವಾಗ 2 ಗುಣಗಳ ಏನು ಗುಂಪುಗಳಲ್ಲಿ ಇದನ್ನಾಗಿದೆ. ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯ ಬನ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ ನಾಯಕರುಗಳು. ನೀವು ಹಾಗಾದ್ರೆ ನೀವು ಯಾರು ಬನದಾಗಲ್ಲ? ನಾ ಯಾವ ಬಂದಾಗೂ ಇಲ್ಲ. ನನ್ನ ಬನ ಯಾವುದೂ ಇಲ್ಲ ಅಂತೇಳಿ ನಾ ಬೈಗಾದ ಮಾತ್ರ ನಾನು ಎಲ್ಲ ಅಗದಿ ಕ್ಲಿಯರ್ ಕಟ್ ಹೇಳೋ ಮನುಷ್ಯ ಅಂತ. ರಮೇಶ್ ಕುರ್ಚಿ ಕಾಂಗ್ರೆಸ್ಸನ್ನು ಹೆಕ್ಕಾಬೆಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಯಾರು? ರಮೇಶ್ ಕುರ್ಚಿ ಅವರು ಹೆಕ್ಕಾಬೆಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದೀನಿ ಅದು ನೀವು ಹೇಳ್ಬೇಕು ಸರ್. KPCC ನಾನು ಮೆಂಬರು, ಬೆಳಗಾವಿ. ನನಗೆ ಕಾಂಗ್ರೆಸ್ನಾಗ ಇಲ್ಲಿ ತಂದವರು ಯಾರಲ್ಲ, ಯಾರು ಏನೇ ಹೇಳ್ತಿದ್ರು ಕಾಂಗ್ರೆಸ್ನಾಗ ತಂದವರು. ಇದು ಮೇಲಿಂದ MLAಗಳನ್ನ ಯಾರನ್ನೂ ತಗೋಬೇಕಾಯ್ತು ಅಂತಂದ್ರೆ ಅದಕ್ಕೊಂದು ಡಿಸಿಪ್ಲಿನ್ ಕಮಿಟಿ ಇದೆ. ಅಲ್ಲಂ ವೀರಭದ್ರಪ್ಪ ಅವರು ಅದಕ್ಕೆ ಕಮಿಟಿ ಅಧ್ಯಕ್ಷರಿದ್ದಾರೆ. ಅವ್ರು ರೆಕಮೆಂಡ್ ಆದ ನಂತರ AICCಗೆ ಹೋಗ್ತಿದ್ದೆ. ಅಲ್ಲಿಂದ ಬಂದ ನಂತರ DK ಸೈನ್ ಮಾಡಿದ ನಂತರನೇ ಇದು ಬರ್ತಿದೆ. ನಾನೇ ಕೇಳ್ತೀನಿ, ನಾನು ಎಲ್ಲರೂ ಅಂತಾರೆ ಸತೀಶ್ ಜಾರಕಿಹೊಳಿ ಅವರು ನಾನು ತಗೊಂಡು ಬಂದ್ರು ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ಸತೀಶ್ ಜಾರಕಿಹೊಳಿಗಿಂತ ಮುಂಚೆ ನಾನು ಅಪ್ಲಿಕೇಶನ್ ಮಾಡೀನಿ. ಸತೀಶ್ ಜಾರಕಿಹೊಳಿ MP ನಿಂತ್ರನು ಅವ್ರು ನನಗೆ ಆ ವೇಳೆದಾಗ ತಗೊಳ್ಳಿಲ್ಲ. MP ಇಲೆಕ್ಷನ್ ಮುಗಿದು ಅವ್ರು ಬಿದ್ದ ನಂತರ ಆಮೇಲೆ ಅವ್ರದ್ದು ಫೆರೆಶೇಟದು ಈ ರಾಜಶೇಟದು ಕೆಟ್ಟತನ ಬಂದ ನಂತರ ನೀವು ಒಳಗೆ ತಗೋತೀರಿ ನನಗೆ. ಅವರು ಒಳಗೆ ತಗೊಂಡಿಲ್ಲ ಅವಾಗ ಅಲ್ಲಿ ಸೈನ್ ಆಗಿ ಬಂದಿತ್ತು ಸರ್. DK ಅವರು ಎಲ್ಲ ಸೈನ್ ಆದ ನಂತರ ಇದೆಲ್ಲ ನಾನು ಕಾಂಗ್ರೆಸ್ಗೆ ಬಂದೆ. ಇದನ್ನೆಲ್ಲ ಮಾಡಿದವ್ರನ್ನೇ ಹೇಮಂತ್ ಲಿಂಗ್ಡೆ ಅವರು. ಸರ್, ಇವಾಗ ನಿಮ್ಮನ್ನು ಪಕ್ಷ ಕಡೆಗಣಿಸ್ತಾ ಇದೆ, ಅದೇ ಅಸಮಾಧಾನ ತಮ್ಮಲ್ಲಿ ಒಂದು ಕೊರತೆ ಹೆಚ್ಚಿಗೆ ಕಾಡ್ತಾ ಇದೆ ಸರ್. ನನಗೆ ನೋಡ್ರಿ, ಇವತ್ತು ಕಾಂಗ್ರೆಸ್ನಿಂದ ತೆಗೆದ್ರೂ ಚಿಂತಿಲ್ಲ ಸರ್, ನಾವು ಆರಾಮರೇ ಇರ್ತೇವೆ. ಬಟ್ ಇದನ್ನು ಈ ಅಧೋಗತಿ ನೋಡಲಿಕ್ಕೆ ಆಗೋದಿಲ್ಲ ನಾನು. ಇದು ಡಿಕ್ಟೇಟರ್ಶಿಪ್. ಈಗ ನಾವು ಮೋದಿಗೆ ಅಂತೇವಿ ಡಿಕ್ಟೇಟರ್ಶಿಪ್ ಇದು ದೇಶನಾಗ ನಡೆದಿದೆ ಅಂತ. ನಾನು ಅದನ್ನೇ ಕೇಳ್ತೇನೆ, ಬೆಳಗಾವಿನಾಗ ನೀವು ಡಿಕ್ಟೇಟರ್ಶಿಪ್ ಮಾಡಕ್ಕೆ ಬಂದಿರ? ಒಳ್ಳೆ ವ್ಯಕ್ತಿ ರೀ ಸತೀಶ್ ಜಾರಕಿಹೊಳಿ, ಒಳ್ಳೆ ವ್ಯಕ್ತಿ ಇದ್ರೂ ಅವರು ಕಿವಿ ಹಗರಿದವ್ರೆ. ಅವರು ಸುತ್ತಮುತ್ತಲಿನವರು ನನ್ನ ಬಗ್ಗೆ ಬೇಕಾದ ಹೇಳಿದವ್ರು. ಅವ್ರ ಮಗ ಅವ್ರಪ್ಪನಿಗಿಂತ ಹೇಳ್ತೇನೆ, ನಾವು ಸತೀಶ್ ಜಾರಕಿಹೊಳಿಗಿಂತ ಅವ್ರ ಮಗ ರಾಹುಲ್ ಅವರು ಇಸ್ ಎ ಜೆಂಟಲ್ಮನ್. ಅವ ಹುಡುಗ ಒಂದು ಬರ್ತ್ಡೇ ಫಂಕ್ಷನ್ ಇತ್ತು, ಈಗಿಂದಲ್ಲ ಹೋದ ವರ್ಷದ್ದು. ಆ ವೇಳೆದಾಗ ನನಗೆ ನಾನು ತೆಳಗೆ ಕುಂತೀನಿ. ಅವನು ಇಷ್ಟೊಂದು ಮೆಚೂರ್ಡ್ ಆಗಿದ್ದ ಅವಾಗ ನನ್ನ ತೆಳಗಿಂದ ತೆಗೆದ ಮೇಲೆ ಸ್ಟೇಜ್ ಮೇಲೆ ಕುಂಡ್ರಿಸಿದ ಅವ್ರು ರಾಹುಲ್. ಅವ್ರಿಗೆ ಒಂದು ಸೌಜನ್ಯತೆ. ನಾ ಯಾರು ಕೆಟ್ಟವಿಲ್ಲ, ಅವ್ರೇನು ನನ್ನ ಕೆಟ್ಟ ಮಾಡಿಲ್ಲ. ಖರೆ ಅವ್ರಿಗೆ ಸತೀಶ್ ಜಾರಕಿಹೊಳಿ ಕಿವಿ ಹಗರಿದ್ರೆ ನಾನೇನು ಮಾಡಲಿ ಸರ್ ಅದಕ್ಕೆ. ಬಟ್ ನಾನು ನೋಡಿ ಹೇಳ್ತೀನಿ, ನನ್ನ ಎಂಟೈರ್ ಲೈಫ್ನಲ್ಲಿ ನನಗೆ ಯಾರೂ ಗಾಡ್ ಫಾದರ್ ಇಲ್ಲ. ನಾನು ಗಾಡ್ ಫಾದರ್ ಅಂತ ನಾನು ಯಾವ ವೇಳೆದಾಗ ಈ ಕಾಂಗ್ರೆಸ್ ಮನೆ ಜಾಯ್ನ್ ಆದೆ ಆ ವೇಳೆದಾಗ ಸತೀಶ್ ಜಾರಕಿಹೊಳಿ ಒಂದು ತಿಳ್ಕೊಂಡಿದ್ದು. ಆದರೆ ದುರ್ದೈವದಿಂದ ಈ ಸುತ್ತಮುತ್ತಲಿನ ಜನರು ಅವ್ರಿಗೇನು ತಿಳಿಸಿದ್ರು ಅದರಿಂದ ಅದಾಯಿತು. ನನಗೇನು ಆಮೇಲೆ ಬೇಡ, ನೀವು ಅಲ್ಲಿ ನಿಂದಿರಬೇಡ್ರಿ ಅಂದ್ಕೊಳ್ಳಿ ನಾನು ಬಂದುಬಿಟ್ಟೆ. ನಾ ಯಾಕೆ ಹೋಗ್ರಿ ಮುಂದೆ? ಆಮೇಲೆ ನನಗೇನು ಕೆಲಸ ಇದೆ ಸರ್? ಈ ಬೆಳಗಾವಿ ಇವತ್ತು ಯಾರು ರಾಜಕಾರಣ ಮಾಡ್ತಿದ್ರೆ ಯಾರು? ಬೆಳಗಾವಿ ನಗರದ ರಾಜಕಾರಣ ತಿರುವು ಕೊಟ್ಟಂಥ ನಾನು 1956ರಿಂದ 99ರವರೆಗೆ ಬೆಳಗಾವಿಯಲ್ಲಿ MES ಆರಿಸಿ ಬರ್ತಿತ್ತು. ಇಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನಾನು ಕಾರಣ, ಯಾರಲ್ಲ, ಜಿಲ್ಲಾ ಮಂತ್ರಿಗಳು ಅಲ್ಲ, ಅಥವಾ ಯಾರಲ್ಲ. ಇದನ್ನು ಹೇಳ್ತಾ ಇದ್ದೆ. ಇದನ್ನು ನಾನು ಮಾಡಬೇಕಾದ್ರೆ, ನಾನು ಈ ಕಾಂಗ್ರೆಸ್ಸಿಗೆ ಇಲ್ಲಿ ತರಬೇಕಾದ್ರೆ, ಈ ಕಾಂಗ್ರೆಸ್ಸಿನದು 3ನೇ ಸಲ ನನ್ನ ಟಿಕೆಟ್ ಯಾವಾಗ ಹಾರಿಸಿದ್ರು ಆ ವೇಳೆದ ಕ್ಯಾಂಪ್ ಭಾಗ ಉತ್ಸವ ಭಾಗನಾಗಿತ್ತು. ಆ ಸೈಡ್ ಹೋಗತ್ತಿತ್ತು. ಮುಸ್ಲಿಂ ಜನರು ಈ ಸೈಡ್ ಬರಲಿ ಅನ್ನೋದಕ್ಕೆ ಇಲ್ಲಿ ಮುಸ್ಲಿಂ ಓಟ್ ಆದರೆ 1,17,000 ಓಟ್ ಆಗಿದ್ದು. ಇಲ್ಲಿ ಬೆಳಗಾವಿನಾಗ ಕಾಂಗ್ರೆಸ್ಸಿನ ಸೋಲಿಸುವಂಥ ಯಾರೂ ಇರಲಿಲ್ಲ, ಆಗೋ ಸಾಧ್ಯನೂ ಇಲ್ಲ. ಯಾರೇ ಬಂದರೂ ಸೋಲೋ ಸಾಧ್ಯ ಇಲ್ಲ ಅಂತ ಈ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದು. ಅದರ ದುರ್ದೈವದಿಂದ
ಈ ಪರಿಸ್ಥಿತಿ ನನಗೂ ಬಂತು. ಇವಾಗ ನಿಮ್ಮ ಮುಂದೆನೇ ಕಾಂಗ್ರೆಸ್ ಪಕ್ಷ ಒಂದು ದುರ್ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದು ತಾವು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿ, ಇದನ್ನು ರಿಪೇರಿ ಹೆಂಗೆ ಯಾರು ಮಾಡ್ತಾರ? ರಮೇಶ್ ಕುರ್ಚಿ ಅವ್ರು ಮಾಡ್ತಾರಾ ಅಥವಾ ಹೈಕಮಾಂಡ್ ಮಾಡ್ತೈತ ಅಥವಾ ರಾಜ್ಯದ ನಾಯಕರುಗಳು? ಕೇಳ್ತೇನೆ ರೀ, ನೀವೆಲ್ಲ ಪತ್ರಕರ್ತರು, ನೀವು ದಿವಸ ಕಾಂಗ್ರೆಸ್ ಆಫೀಸಿಗೆ ಹೋಗ್ತೀರಿ. ಆ 50 ಜನ ಬಿಟ್ಟು ಕೆಲಸ ಮತ್ತೊಬ್ಬ ಯಾವ ಹೊಸ ಮುಖ ನೋಡಿದ್ರೇನು? ಇಲ್ಲ, ನಾವು ಅದನ್ನೇ ಕೇಳ್ತಾ ಇದೀವಿ. ಇದನ್ನ ರಿಪೇರಿ ಮಾಡೋರು ಯಾರು? ಹೊಸ ಮುಖ ನೋಡಿದ ಅವ್ರಿಗೂ ಬ್ಯಾಡ್ ಆಗೈತ್ರಿ. ಹೊಸ ಮುಖ ನೋಡಿದ್ರೇನು ಕಾಂಗ್ರೆಸ್ ಆಫೀಸ್ನಾಗ? ಒಬ್ರಾದ್ರೂ ತೋರಿಸ್ರಿ. ಅವರೇ ಹೋಗೋರು ಅವ್ರೆ, ರೋಡ್ ಮೇಲೆ ಬೀಳೋರು ಅವ್ರೆ, ಎಲ್ಲರೂ ಅವ್ರೆ. ಸರ್, ಯಾರು ಇವಾಗ ಯಾರು ಅದನ್ನ ಇದನ್ನು ಹೊಯ್ಕೋತಾರ, ಯಾರು ರೋಡ್ ಮ್ಯಾಗ ಬೀಳ್ತಾರ, ಅದು ಇಂಪಾರ್ಟೆಂಟ್ ಅಲ್ಲ. ರಮೇಶ್ ಕುರ್ಚಿ ಅವರು ಇವಾಗ ತಮ್ಮ ನಿಲುವನ್ನು ಏನು ಮಾಡ್ತಾರೆ, ಪಕ್ಷದ ಸಂಬಂಧ ಯಾವ ರೀತಿ ಇದನ್ನು ಮಾಡಿ? ನೋಡ್ರಿ, ನನ್ನ ನಿಲುವು ಅದೇ ಇರೋದು ಸರ್. ನಾನು ಐ ಆಮ್ ಆಲ್ವೇಸ್ ವಿತ್ ಕಾಂಗ್ರೆಸ್. ಬಟ್ ನಾನು ಇಂಥ ಚಕ್ಕೆ ಪಂಜೆ ಮಾಡಿದವ ಅಲ್ಲ. ನಾನು ಎಲ್ಲಿ ರಾಮಸೇನಾ ಅಧ್ಯಕ್ಷನ ಕುಂಡ್ರಿಸೆ MES ಟಿಕೆಟ್ಗಿಂದ ನೀವು ಏನು ಮಾಡುತ್ತೀರಿ? ರಾಮಸೇನಾ ಒಂದು ಕಡೆ ನೀವು ಏನು ಇಲ್ಲಿ ಕುಂಡ್ರಿಸೋದು, ಇನ್ನೊಂದು ಸಮಿತಿಗೆ ನೀವು ಸಪೋರ್ಟ್ ಮಾಡೋದು, ಇದು ನ್ಯಾಯ? ಸರ್, ಮುಳುಗು ಡೋನಿಯನ್ನು ರಮೇಶ್ ಕುರ್ಚಿ ಅವರು ಹೊರಗಡೆ ನಿಂತು ನೋಡ್ತಾ ಇದ್ದಾರೆ. ನೋಡಿ, ಏನು ಮಾಡೋ ಸಾಧ್ಯ ಇಲ್ಲ. ಈಜ್ಲಿಕ್ಕೆ ಬಂದ್ರು ಅದನ್ನ ನಾವೀಗ ನನ್ನ ಡೋನಿ ನಾನೇ ನಡೆಸ್ಕೊಂಡು ಹೋಗಬೇಕು. ಅಂದ್ರೆ ಅದು ಧ್ವನಿ ಮುನಿಗಿದ್ರು ಪರವಾಗಿಲ್ಲ. ಇಲ್ಲ, ನೀವು ಕಟ್ಟಿರುವಂತ ಪಕ್ಷ ನೀವು ಕಟ್ಟಿರುವಂತ ಪಕ್ಷ ವೆದಗತಿ ಹೋದ್ರೂ ಪರವಾಗಿಲ್ಲ. ರಮೇಶ್ ಕುರ್ಚಿ ಅವರು ಬರೀ ಇಲ್ಲ 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 ಸರ್ ಬರೀ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸಿ ರಮೇಶ್ ಕುರ್ಚಿ ಅವರು ಕೊಡ್ತಾ ಇದಾರೆ. ಎಚ್ಚರಿಕೆ ಗಂಟೆ ನಾನು ಬೆಳಗಾವಿ ಸಮಸ್ತ ಜನರಿಗೆ, ಕಾಂಗ್ರೆಸ್ ಜನರಿಗೆ ನಾನು ಕೊಡ್ತಾ ಇದ್ದೇನೆ. ನೀವು ಯಾರಾದರೂ ಬಲಿಗೆ ಆಸೆ ಬಿದ್ದು ನೀವು ಇದು ಕೆಲಸ ಮಾಡಿದರೆ ಏನೂ ಅರ್ಥ ಇಲ್ಲ. ನಾನು 10 ವರ್ಷ ಕಾಂಗ್ರೆಸ್ನಲ್ಲಿ ಒಂದು MLA ಕೆಲಸ ಮಾಡಿದವ. ನಾನು ನೋಡಿದ್ದೇನೆ ಹೆಂಥ ಕಾಂಗ್ರೆಸ್ ಕಾರ್ಯಕರ್ತರಿದ್ದರು. ನಾನು ಅಂಥ ಕಾರ್ಯಕರ್ತರು. ನಾನು ಕೊನೆಯದಾಗಿ ಏನು ಹೇಳ್ತಾರೆ ಸರ್ ತಮ್ಮ ಕಾರ್ಯಕರ್ತರಿಗೆ, ತಮ್ಮ ಪಕ್ಷದ ನಾಯಕರುಗಳಿಗೆ? ನಾ ಏನು ಹೇಳೋದಿಲ್ಲ, ಈಗ ಸದ್ಯಕ್ಕಂತೂ ಏನು ಹೇಳೋದಿಲ್ಲ. ಅನ್ಲೆಸ್ ಅಂಟಿಲ್ ಯಾವುದ್ರ ಡಿಸಿಷನ್ ಅವ್ರಿಗೆ ಏನೂ ಮಾತಾಡೋದು ಸಾಧ್ಯ ಇಲ್ಲ. ನಾನು ಯಾವುದೇ ನಿರ್ಣಯದ ಬಗ್ಗೆ ಕಾಯ್ತಾ ಇದ್ದಾರೆ? ಯಾವುದು ಏನು ರಾಜ್ಯದ ಏನು ಪೈಲ ಇದು ಹೊಲಸು ಹೋಗಲಿ ಎಲ್ಲ ಅಂದ್ರೆ ಹೋಗ್ತೈತೆ ಅನ್ನೋದು ಪಕ್ಕ ಅದ ನಿಮಗೆ? ಹೋಗಬಹುದಲ್ಲ, ಯಾಕ್ರಿ? ಇಲೆಕ್ಷನ್ ಆದ ಕೂಡಲೇ ಇಲೆಕ್ಷನ್ಗೆ ಮುಂಚೆ ನಾನು DCM, ನಾನು ಇದು ಅದು CM. ಈ ರಾಜನ್ ಏನು ಕಾಂಗ್ರೆಸ್ನವರು ಒರಿಜಿನಲ್? ನನಗೊಂದು ಮಾತು ಹೇಳಿ, ರಾಜನ್ ಏನು ಕಾಂಗ್ರೆಸ್ನವರ? ಇವನು ಇವತ್ತು ನನಗೆ CM ಕೊಡಬೇಕು, KPC ಚೇಂಜ್ ಮಾಡಬೇಕು. ಯಾರು ಗ್ರೂಪ್ನವ್ರು ಇವರು? ಸಿದ್ದರಾಮಯ್ಯನ ಗ್ರೂಪ್ನಿಂದ ಬಂದಂಥ ಈ ಜನರು ಇದೇ ಥರದಿಂದ ಮಾಡಿದರೆ ಕಾಂಗ್ರೆಸ್ ಅದು ಉಳಿವಿದೆಯಾ? ಅಂದ್ರೆ ಮೂಲ ಕಾಂಗ್ರೆಸ್ಸಿಗರಿಗೆ ಹೊರಗಿನಿಂದ ಬಂದವ್ರದ್ದು ಭಯ ಹೇಳ್ತೇನೆ. ಅದನ್ನು ಒಂದು ಉದಾಹರಣೆ ಕೊಡ್ತೇನೆ. 2008ನೇ ಇಶ್ಯೂನಲ್ಲಿ 36 ಜನ ಕಾಂಗ್ರೆಸ್ಸಿಗೆ ಬಂದರು. 12 ಜನ ಇವರು 12 ಜನ ಈ ಸಿದ್ದರಾಮಯ್ಯ ಹೊತ್ತಿಂದ, 16 ಜನ AB ಪಾಟೀಲ್ ಕರ್ಕೊಂಡು ಬಂದರು. ಮತ್ತೆ ಯಾರ್ಯಾರು ಬಂದರು? 36 ಜನದಿಂದ 36 ಕಾನ್ಸ್ಟಿಟ್ಯೂಷನ್ನವರು ಕಾಂಗ್ರೆಸ್ಸಿನ ಏನು ವರ್ಕರ್ಸ್ ಇದ್ದರು, ಕಾಂಗ್ರೆಸ್ಸಿನಗಳು ಏನು MLA ಇದ್ದರು, ಅವ್ರಿಗೆ ಟಿಕೆಟ್ ಕೊಡಬೇಕಂತ ಅವರು ಎಲ್ಲರೂ ಹೋದರು BJPಗೆ. ಹೌದು, ಪೊಲರೈಸೇಷನ್ ಹೆಂಗೆ ಪೊಲರೈಸೇಷನ್ ಆಗಿದೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಈ ಪೊಲರೈಸೇಷನ್ನು ಹೆಂಗೆ ಕಾಂಗ್ರೆಸ್ ಛಿದ್ರವಾಗ್ತಾ ಇದೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 36 ಜನ ಅವ್ರು ಹೋದರು, ಅದರ ನಂತರ ಹೋದರು, ಮತ್ತೆ ಯಾರ್ಯಾರು ಬಂದರು. ಹಿಂಗಾಯ್ಕೆ ಸರ್. ಈಗಿನ ಇಲೆಕ್ಷನ್ ಅಲ್ಲ, ಹಿಂದಿನ ಇಲೆಕ್ಷನ್ 2004ರಲ್ಲಿ ಅಂದರೆ ಹಿಂದಿನ 204 MLAಗಳು ಸೀಟು BJP ಅವರು ಇದ್ದು ನೆನಪಿದೆಯಾ? 204ರಲ್ಲಿ 176 ಜನ ಕಾಂಗ್ರೆಸ್ಸಿಗೇ ಇದ್ರಿ ಅದ್ರಾಗ. ಅಂದ್ರೆ ಕಾಂಗ್ರೆಸ್ ಒರಿಜಿನಲಿ BJP ಅವರು ಎಷ್ಟಿದ್ರು ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ನೀವು ಹೆಂಗೆ ಕಾಂಗ್ರೆಸ್ ವಿಭಾಗ ಆಗ್ತಾ ಇದೆ, ಕಾಂಗ್ರೆಸ್ ಹೆಂಗೆ ಉಳಿತಾ ಇದ್ದೆ. 176 ಜನ ಕಾಂಗ್ರೆಸ್ಸಿಂದ ಹೊರಗೆ ಹೋದವರನ್ನೇ ಅವರು ಈ BJP MLAಗಳು ಆದರು. ಅದಕ್ಕೆ 204ಕ್ಕೆ ಬಂತು. ಏನು ಹೇಳ್ತಾರೆ? ಭಾಳ ಏನು ಮಾತಾಡೋದು ಸರ್? ನಿಮಗೆ ಎಷ್ಟು ಹೇಳೋದ್ರಿಂದ. ಸರಿ ಸರ್, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.